RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಆಗಿಲ್ಲ, ಆದರೆ ಪಥಸಂಚಲನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೇಳ್ತಿದೆ. ಸ್ಥಳೀಯ ಆಡಳಿತ ಅಲ್ಲಿಂದ ಪರ್ಮಿಷನ್ ತಗೋಬೇಕು, ಪೊಲೀಸರ ಪರ್ಮಿಷನ್ ತಗೋಬೇಕು ಅನ್ನೋದನ್ನು ಕೋರ್ಟ್ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿದೆ. ಇದರ ಮಧ್ಯೆ RSS ಅನ್ನುವಂತಹ ನೋಂದಣಿಯೇ ಆಗದೇ ಇರುವಂತಹ ಮತ್ತು 100 ವರ್ಷಗಳ ಕಾಲ ಸುದೀರ್ಘವಾಗಿ ಬೇರು ಬಿಟ್ಟಿರುವಂತಹ ಒಂದು ಸಂಘಟನೆ, ಅದಕ್ಕೆ ಇವತ್ತು ಬಲ ಆಗಿರುವಂಥದ್ದು ಸಂವಿಧಾನ. ಈ ನೆಲದ ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ. ಎಷ್ಟೋ ವರ್ಷಗಳ ಕಾಲ ಅದೇ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು, ರಾಷ್ಟ್ರಗೀತೆಯನ್ನು ಗೌರವಿಸದೆ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಹೊತ್ತಿರುವಂತಹ ಸಂಘಟನೆಗೆ ಇದೀಗ RSSಗೆ ಇದೀಗ ಶಕ್ತಿಯಾಗಿರುವುದು, ಬಲವಾಗಿರುವುದು ಸಂವಿಧಾನ 19/1A ವಿಧಿ. ಆದರೆ ಕೋರ್ಟ್ ಪ್ರಕಾರ ರಿಜಿಸ್ಟರ್ ಆಗದೇ ಇರುವಂತಹ ಸಂಘಟನೆಯನ್ನ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ನೋಡುತ್ತೆ? ಇನ್ನುಳಿದ ನಿಷೇಧಕ್ಕೊಳಪಡಬಹುದಾದಂತಹ ಸಂಘಟನೆಗಳ ಲಿಸ್ಟ್ನಲ್ಲೇ ನೋಡುತ್ತೆ. ಇತ್ತೀಚೆಗೆ ಇಡಿ ಮತ್ತು IT ಎರಡೂ ತನಿಖಾ ಸಂಸ್ಥೆಗಳು ಪದೇ ಪದೇ ಬಹುಪಾಲು ಜನರನ್ನು ಟಾರ್ಗೆಟ್ ಮಾಡಿಕೊಂಡು ತಪ್ಪು ಮಾಡಿರಬಹುದೆಂದು ಸಂಶಯ ಇರಬಹುದಾದಂಥವರ ಮೇಲೆ ಪ್ರಯೋಗ ಮಾಡುತ್ತೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕೂಡ ಆರೋಪ. ಆದರೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸುತ್ತೆ ಎನ್ನುವುದೇ ಆದರೆ ರಿಜಿಸ್ಟರ್ ಆಗದೇ ಇರುವಂತಹ ಸುದೀರ್ಘ 100 ವರ್ಷಗಳ ಇತಿಹಾಸ ಇರುವಂತಹ ಸಂಘಟನೆಯ ಮೇಲೂ ಕೂಡ ಈ ಕಾನೂನು ಅನ್ವಯಿಸುತ್ತೆ ಅಲ್ಲವೇ ಅಂತ ಕೂಡ ಈಗ ಬಹುಪಾಲು ಜನ ಚರ್ಚಿಸುತ್ತಿರುವಂಥದ್ದು ಮತ್ತು ಪ್ರಶ್ನಿಸುತ್ತಿರುವಂಥದ್ದು. ಜೈ ಭೀಮ್ ಅನ್ನೋದಕ್ಕೆ ಮುಜುಗರ ಆಗತ್ತೆ ಅನ್ನುವಂಥವರೇ ಇವತ್ತು 19/1A ಯಾಕಿದೆ, ಯಾರು ಕೊಟ್ಟಿದ್ದು, ಸಂವಿಧಾನ ಕೊಟ್ಟಿದ್ದು, ಬಾಬಾ ಸಾಹೇಬರು ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ಅನ್ನೋದಾದರೆ, ಅವರಿಗೆ ಈಗ ಬುಡಕ್ಕೆ ಬೆಂಕಿ ಬಿದ್ದಾಗ ಅದೇ ಬಾಬಾ ಸಾಹೇಬರ ಸಂವಿಧಾನವೇ ಬೇಕಾಯಿತು. ಆದರೆ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳುವಂಥದ್ದು 1961ರ IT ಆ್ಯಕ್ಟ್, ಕಂಪನೀಸ್ ಆ್ಯಕ್ಟ್ 2013, ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆ್ಯಕ್ಟ್ 1860 ಪ್ರಕಾರ ರಿಜಿಸ್ಟರ್ ಆಗದೆ, ಆಡಿಟ್ ಆಗದೆ, ಬೈಲಾ ಮಾಡಿಕೊಳ್ಳದೆ ನಾವು ಬೀದಿಲಿ ದಂಡ ಹಿಡ್ಕೊಂಡು ಹೋಗ್ತೀವಿ. ಬೀದಿಲಿ ನೀವು 19/1A ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಟ್ಕೊಂಡು, ಜೊತೆಯಲ್ಲಿ ಸಭೆ ಸೇರುವಂತಹ ಒಂದು ಹಕ್ಕನ್ನು ಇಟ್ಕೊಂಡು ನೀವೇನು ಬೇಕಾದರೂ ಮಾಡಿ. ಅರೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತೀವಿ ಅಂದರೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಸಾರ್ವಜನಿಕರಿಗೆ ಇರುಸು ಮುರುಸು ತರಿಸುವಂತಹ ಒಂದು ವರ್ತನೆ ಆಗಿರುತ್ತದೆ. ಅದನ್ನು ಕೋರ್ಟ್ ಒಪ್ಪೋದಿಲ್ಲ. ಇದು ಕಾನೂನು. ಎಮೋಷನ್ಗೆ ಇಲ್ಲಿ 4 ಕಾಣಿ 4 ಪೈಸೆ ಬೆಲೆ ಕೊಡೋದಿಲ್ಲ. ಈ ನೆಲದ ಕಾನೂನುಗಳು ಅವುಗಳ ಚೌಕಟ್ಟುಗಳನ್ನು ಅರ್ಥ ಮಾಡಿಕೊಂಡೇ ಹೋಗಬೇಕು. ಇಲ್ಲ ನಮಗೆ ಯಾರೋ ಇದ್ದಾರೆ, ಅನ್ರಿಜಿಸ್ಟರ್ಡ್ ಒಂದು ಸಂಘಟನೆಯಿಂದ ಆಗಬಹುದಾದಂತಹ ಸಮಸ್ಯೆಗಳು ಆ ಸಂಘಟನೆಯ ಹೆಸರಿನ ಮೇಲೆ ಕೇಸ್ ಆಗೋದಿಲ್ಲ, ಆಯೋಜಕರ ಮೇಲೆ, ಅಲ್ಲಿ ವೈಯಕ್ತಿಕವಾಗಿ ಯಾರೆಲ್ಲ ಭಾಗಿಯಾಗಿದ್ರು ಅಂಥವರ ಹೆಸರಿನ ಮೇಲೆ ಕೇಸ್ಗಳು ಬೀಳುತ್ತೆ, ಕೇಸ್ ಫಿಟ್ ಮಾಡ್ತಾರೆ. ಇಲ್ಲಿ ತುಂಬ ಸ್ಪಷ್ಟ, ಮುಖವೇ ಇಲ್ಲದಂತಹ ಒಂದು ಶಕ್ತಿ ಅಂದರೆ ಅನ್ರಿಜಿಸ್ಟರ್ಡ್ ಸಂಘಟನೆ, ಮುಖ ಇರಬಹುದಾದಂತಹ ಜೈ ಭೀಮ್ ಸೇನೆ, ಹಸಿರು ಸೇನೆ, ರೈತ ಸಂಘಟನೆ ಅಥವಾ ಗೋಂಡ ಕುರುಬರ ಒಂದು ಸಂಘಟನೆ, ಕ್ರಿಶ್ಚಿಯನ್ ಸಂಘಟನೆ, ಇವೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿರುತ್ತೆ. ಆ ಜನರ ಮಧ್ಯೆ ಮತ್ತೊಬ್ಬರು ಬಂದು ಕಲ್ಲು ಬೀರಿ ತೊಂದರೆ ಮಾಡಿದ್ರೂ ಕೂಡ ಆ ಸಂಘಟನೆಯ ಮೇಲೆ, ಆ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೊಬ್ಬರು ಯಾರ್ಯಾರು ಇರ್ತಾರೆ ಅವ್ರಿಗೆ ಮೇಲೆ ಕೇಸ್ ಬೀಳುತ್ತೆ. ಆದರೆ ಇಲ್ಲಿ ಮುಖವೇ ಇಲ್ಲದ ಒಂದು ಸಂಘಟನೆ, ಯಾಕಂದರೆ ಅಲ್ಲಿ ಯಾರೋ ದಡ್ರಿಲ್ಲ RSS ಅಲ್ಲಿ, ಅಥವಾ ಏನಂದರೆ ಏನೂ ಗೊತ್ತಿಲ್ಲದಿರುವಂತಹ ಅನಕ್ಷರಸ್ಥರಿಲ್ಲ, ಓದ್ಕೊಂಡವರಿದ್ದಾರೆ, ತುಂಬ ಪ್ರಾಜ್ಞರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆದರೂ 100 ವರ್ಷಗಳ ಕಾಲ ಒಂದು ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅಂದರೆ ಏನರ್ಥ? ಒಂದು, ಯಾಕಂದರೆ ದೇಶವ್ಯಾಪಿ ಸಾಕಷ್ಟು ಶಾಖೆಗಳನ್ನು ಹೊಂದಿರುವಂತಹ ಒಂದು ಸಂಘಟನೆ, ಬುದ್ಧಿವಂತರಿಗೋಸ್ಕರ ಇಡೀ ವ್ಯವಸ್ಥೆ ಅಥವಾ ಅದೇ ಬುದ್ಧಿವಂತರು ಕಾನೂನನ್ನು ಕೂಡ ಸಡಿಲಗೊಳಿಸಿಕೊಂಡಿದ್ದಾರೆಯೇ?
ತಮಗೆ ಬೇಕಾದ ರೀತಿಯಲ್ಲಿ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರಾ, ಅಥವಾ ಇಡೀ ವ್ಯವಸ್ಥೆ ಕೆಲವರ ಹಿತಕ್ಕೋಸ್ಕರ ಆ ಸಂಘಟನೆಯನ್ನು ಬಿಟ್ಬಿಡೋಣ ಬಿಡ್ರಿ ಪರವಾಗಿಲ್ಲ ಅಂತ ತಾತ್ಸಾರದ ಜಾಣಕುರುಡುತನವನ್ನು ಪ್ರದರ್ಶಿಸ್ತಾ ಇರಬಹುದಾ? ಹಾಗಿದ್ರೆ ಇನ್ನುಳಿದವ್ರಿಗೆ ಈಗ ಕೋರ್ಟ್ ಮುಂದೆ 6-7 ಸಂಘಟನೆಗಳು ಹೋಗಿದ್ದಾವೆ. ಕೋರ್ಟ್ ಏನನ್ನ ತುಂಬ ಸೂಕ್ಷ್ಮವಾಗಿ ನೋಡುತ್ತೆ, ಲೀಗಲಿ ಯಾರು ಕರೆಕ್ಟ್ ಇದ್ದಾರೆ ಅವರು ಮುಂದೆ ಬನ್ನಿ ಅಂತ ಕರೆಯುತ್ತೆ. ಹಸಿರು ಸೇನೆ, ರೈತ ಸಂಘಟನೆ, ಮಗದೊಂದು ಎಲ್ಲವೂ ಬಂದು ಮುಂದೆ ನಿಂತ್ಕೋತವೆ. ನಿಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ, ಹಾಗಂತ ಅವರನ್ನು ದೂರ ತಳ್ಳಲ್ಲ. ಕಾನೂನು ನೀವು ರಿಜಿಸ್ಟರ್ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಸಮಾಜಘಾತುಕ ಕೆಲಸಗಳನ್ನು ಮಾಡ್ತಿಲ್ಲ, ದೇಶದ್ರೋಹದ ಕೆಲಸಗಳನ್ನು ಮಾಡ್ತಿಲ್ಲ, ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿಲ್ಲ ಅನ್ನೋದಾದರೆ ನಿಮ್ಮನ್ನ ಕಾನೂನು ಬಾಹಿರ ಅಂತ ಪರಿಗಣಿಸೋದಿಲ್ಲ. ಒಂದು ವೇಳೆ ಇವೆಲ್ಲವನ್ನೂ ನೀವು ಮಾಡ್ತಿದ್ದೀರಿ ಅಂತ ಪ್ರತಿವಾದಿಗಳು ನಿಮ್ಮ ವಿರುದ್ಧ ಸಾಕ್ಷ್ಯಗಳನ್ನು ಒದಗಿಸಿದ್ರೆ ಆಗ ಕಾನೂನು ಬಾಹಿರ ಸಂಘಟನೆ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಅನ್ನೋದನ್ನು ಕೋರ್ಟ್ ಕೂಡ ಒಪ್ಪುತ್ತದೆ. ಈ ಸಣ್ಣ ಸೂಕ್ಷ್ಮ ಗೆರೆಯ ಮಧ್ಯೆ 19(1)(a) ಅನ್ನುವಂತಹ ಬಾಬಾ ಸಾಹೇಬರು ಕೊಟ್ಟಂತಹ ಅತಿದೊಡ್ಡ ಶಕ್ತಿಯನ್ನೇ ಇದೀಗ RSS ಬಳಸ್ಕೊಳ್ತಾ ಇರುವಂಥದ್ದು. ಇದ್ರ ಮಧ್ಯೆ ಫಂಡ್ ಎಲ್ಲಿಂದ ಬರುತ್ತೆ, ಆ ಬಂದ ಫಂಡಿಂಗ್ನ ಲೆಕ್ಕಗಳೇನು, ಬೇರೆ ಸಂಘಟನೆಗಳು ಆಡಿಟ್ ಮಾಡಿಸ್ತವೆ, ಸಬ್ಮಿಟ್ ಮಾಡಬೇಕು. ಆದರೆ RSS ಈ ನೆಲದ ಕಾನೂನುಗಳನ್ನು ಮೀರಿದಂತಹ ಒಂದು ಶಕ್ತಿ ಅಂತ ಏನಾದರೂ ಕೆಲವರು ಭಾವಿಸಿದರೆ, ಅಥವಾ ಕಾನೂನಿಗಿಂತ ದೊಡ್ಡದ್ದು, ಸಂವಿಧಾನಕ್ಕಿಂತ ದೊಡ್ಡದ್ದು ಅಂತ ಭಾವಿಸಿದರೆ ಅವರ ದಡ್ಡತನಕ್ಕೆ ದಂಡ ಬೀಳುತ್ತೆ. ಅದು ಯಾವ ರೀತಿನಾದರೂ ಬೀಳಬಹುದು, ಶಿಕ್ಷೆಯಾಗಿ ಆದರೂ ಬೀಳಬಹುದು ಅಥವಾ ಫೈನ್ ಆಗಿ ಆದರೂ ಬೀಳಬಹುದು. ಆದರೆ ಇದು ಫೈನ್ ಆಗಿ ಬೀಳೋದಿಲ್ಲ, ಬದಲಿಗೆ ಶಿಕ್ಷೆಯಾಗಿ ಬೀಳುತ್ತೆ. ಇವೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಈ ಲೆಕ್ಕಾಚಾರಕ್ಕೆ ನೋಡಿದಾಗ ಈಗ ಸಿಂಪಲ್, ಬೇರೆ ದೇಶದಿಂದ ಒಬ್ಬ ನುಸುಳುಕೋರ ಬಂದಿದ್ದಾನೆ, ಅವನು ಮತ್ತು ಈ ದೇಶದ ಪ್ರಜೆ ಇಬ್ಬರನ್ನೂ ಕೋರ್ಟ್ ಯಾವ ರೀತಿ ನೋಡುತ್ತೆ, ಅವನು ನುಸುಳುಕೋರ, ಅವನಿಗೆ ಅವನದು ಅಂತ ಐಡೆಂಟಿಟಿನೇ ಇಲ್ಲ, ಅದು ಕಾನೂನಿನ ಚೌಕಟ್ಟಿನಲ್ಲಿ ದಾಖಲಾದಂಥ ಐಡೆಂಟಿಟಿ, ಅಂದರೆ ಅವನು ಹೊರಗಿನವನು, ಅವನು ಕಾನೂನು ಬಾಹಿರ ಅಂತ ನೋಡಿ. ಆದರೆ ಈ ನೆಲದ ಪ್ರಜೆಯನ್ನು ಇವನು ನಮ್ಮ ಪ್ರಜೆ ಅಂತ ಕನ್ಸಿಡರ್ ಮಾಡುತ್ತೆ. ಕಾನೂನು ಇಲ್ಲಪ್ಪ, ನಾನು 15 ಸಲ ಜೈ ಶ್ರೀರಾಮ್ ಹೇಳ್ತೀನಿ, ಹಾಗಿದ್ರೆ ಗಡಿಯಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ 1000 ಸಲ ಜೈ ಶ್ರೀರಾಮ್ ಹೇಳಿದ ತಕ್ಷಣ ಅವನು ಭಾರತೀಯ ಪ್ರಜೆ ಆಗ್ತಾನ? ಕಾನೂನಿನ ಚೌಕಟ್ಟಿನಲ್ಲಿ ಐಡೆಂಟಿಟಿ, ಲೀಗಲ್ ಐಡೆಂಟಿಟಿ ಮುಖ್ಯ ಆಗುತ್ತೆ. ಆದರೆ ಈಗ ಚರ್ಚೆ ಆಗ್ತಿರೋದು, ಕೋರ್ಟ್ ಇದನ್ನು ಪ್ರಶ್ನೆ ಮಾಡಬಹುದು, ಯಾಕೆ ನೀವು ರಿಜಿಸ್ಟರ್ ಮಾಡಿಸಿಲ್ಲ? ತಪ್ಪೇನಿದೆ ಅಲ್ಲ. ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ಇಷ್ಟೆಲ್ಲ ಚರ್ಚೆ ಆಗಲಿಕ್ಕೆ ಕಾರಣವಾಗಿರುವಂಥದ್ದು ಸಿಂಪಲ್ ಆಗಿರುವಂತಹ ವಿಚಾರ ಒಂದೇ, ನೀವು ಪಥಸಂಚಲನ ಮಾಡಬೇಕು ಅಂದರೆ ಪರ್ಮಿಷನ್ ತಗೊಳ್ಳಿ ಅಂತಷ್ಟೇ ಸರ್ಕಾರದ ಆದೇಶ ಬಂದಿರುವಂಥದ್ದು. ನೀವು ಸರ್ಕಾರಿ ಜಾಗಗಳಲ್ಲಿ, ಶಿಕ್ಷಣ ಇಲಾಖೆಗಳ ಹತ್ರ, ಮುಜರಾಯಿ ಇಲಾಖೆಗಳ ಹತ್ರ ನೀವು ಹೋಗಿ ಮಾಡ್ತೀವಿ ಅಂದರೆ ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿ ಅಂತ. ನಾವು ಪರ್ಮಿಷನ್ ತಗೋಬೇಕಾ ಅನ್ನುವಂತಹ ಧೃಷ್ಟತೆಯನ್ನು ಪ್ರದರ್ಶಿಸಿದ್ರೆ ಕಾನೂನಿನ ರೀತಿಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತೆ, ಕ್ರಮವನ್ನು ಕೈಗೊಳ್ಳುತ್ತೆ. ಇನ್ನು ಉಳಿದವರು ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದಾದರೆ ಎಲ್ಲರೂ ಪರ್ಮಿಷನ್ ತಗೊಂಡು ಮಾಡಬೇಕು. ಇದ್ರ ಜೊತೆಯಲ್ಲಿ ತುಂಬ ಮುಖ್ಯ ಅನಿಸೋದು, ಇಲ್ಲಿ ಎಲ್ಲ ಬುದ್ಧಿವಂತರಿದ್ದಾರೆ, ಓದ್ದವರಿದ್ದಾರೆ, ಆದಾಗ್ಯೂ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ? 100 ವರ್ಷ ಆಗಿದೆ ಅಂದರೆ ಇದುವರೆಗೂ ಯಾರೂ ಹೇಳಿಲ್ಲ, ಕೇಳಿಲ್ಲ. ಕಾಂಗ್ರೆಸ್ಸೂ ಸೇರಿದಂತೆ ಬಹುಪಾಲು ಪಕ್ಷಗಳು RSS ಬಗ್ಗೆ ಮೃದು ಧೋರಣೆಯನ್ನು ತೋರ್ತಾ ಬಂದಿದ್ವು. ಇನ್ನುಳಿದ ದಮನಿತ ಶೋಷಿತ ಸಮಾಜಗಳಲ್ಲಿನ ಸಂಘಟನೆಗಳಿಗೆ ಎಲ್ಲವೂ ಕಾನೂನುಬದ್ಧಗೊಳಿಸಿ RSS ಅನ್ನು ಮಾತ್ರ ಕಾನೂನುಬದ್ಧಗೊಳಿಸದೆ ಸುಮ್ಮನೆ ಬಿಟ್ರಾ? ಚರ್ಚೆ ಮಾಡ್ತಿದ್ದಾರೆ, ಚರ್ಚೆ ಮಾಡಬೇಕು. ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲು ಅನಿಸುವಂಥದ್ದು ಸಿಂಪಲ್, ಒಂದು ದಲಿತ್ ಪ್ಯಾಂಥರ್ಸ್ ರಿಜಿಸ್ಟರ್ಡ್, ಜೈ ಭೀಮ್ ಆರ್ಮಿ ರಿಜಿಸ್ಟರ್ಡ್, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇಲ್ಲ, 15 ಸಲ ಜೈ ಶ್ರೀರಾಮ್ ಹೇಳ್ತೀವಿ, ಕೋರ್ಟ್ ಅದನ್ನು ಕೇಳಲ್ಲ. ಸಿಂಪಲ್. ಒಂದು ಲೀಗಲ್ ಫ್ರೇಮ್ವರ್ಕ್ ಒಂದು ಸಂಘಟನೆಗಿದೆಯಾ? 1860 ರಿಜಿಸ್ಟ್ರೇಷನ್ಸ್ ಆಫ್ ಸೊಸೈಟೀಸ್
ಆ್ಯಕ್ಟ್ ಪ್ರಕಾರ ಏನಾದರೂ ಆಗಿದೆಯಾ, ಆಡಿಟ್ ಆಗ್ತಿದೆಯಾ, ಬೈಲಾ ಬರ್ಸಿದಾರಾ, ಬೈಲಾದಲ್ಲಿ ಏನಿದೆ ಎಲ್ಲವನ್ನು ಕೇಳಿಯೇ ಮುಂದಿನ ತೀರ್ಪನ್ನು ಕೊಡುತ್ತೆ. ಈಗಾಗಲೇ ನಾವು ಗೆದ್ದು ಬಿಟ್ಟಿದ್ದೀವಿ, ಹಾಗೆ ಗೆದ್ದಿದ್ದೀವಿ ಅಂತ ಹೇಳಲಿಕ್ಕೂ ಕಾರಣವಾಗಿರುವಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕೊಟ್ಟಂತಹ 19/1A ಬ್ರಹ್ಮಾಸ್ತ್ರ. ಅದು ಕೂಡ ಸಂವಿಧಾನ ಕೊಟ್ಟಂತಹ ಭಿಕ್ಷೆ, ಅದು ಬಾಬಾ ಸಾಹೇಬರು ಕೊಟ್ಟಂತಹ ಭಿಕ್ಷೆ. ಹಾಗಿದ್ರೆ ಸಿಂಪಲ್ ಒಬ್ಬ ನುಸುಳುಕೋರ ಕೂಡ ಇಲ್ಲಿಗೆ ಬಂದು ನಾನು ಸಂಘಟನೆ ಮಾಡ್ತೀನಿ ಅನ್ನೋದಕ್ಕೂ ಈ ನೆಲದ ಲೀಗಲ್ ಐಡೆಂಟಿಟಿ ಇರುವಂತಹ ಭಾರತೀಯ ಪ್ರಜೆ ನಾನು ಸಂಘಟನೆ ಮಾಡ್ತೀನಿ ಅನ್ನೋದಕ್ಕೂ ವ್ಯತ್ಯಾಸ ಏನಿದೆ? 100 ವರ್ಷ ಆಗಿದೆ, ಓಕೆ, ಈಗಲಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದಲ್ವಾ, ಯಾಕೆ ಮಾಡಿಸ್ತಿಲ್ಲ? ಇದನ್ನು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿ ಸಿಂಪಲ್, ನಾನು 1000 ಸಲ ಜೈ ಭೀಮ್ ಅಂದ್ರು, 15,000 ಸಲ ಜೈ ಶ್ರೀರಾಮ್ ಅಂದ್ರೂ ಕೋರ್ಟ್ ಎಮೋಷನ್ ಕೇಳೋದಿಲ್ಲ, ಎವಿಡೆನ್ಸನ್ನೇ ಕೇಳುತ್ತೆ. ಈ ನೆಲದ ಸಂವಿಧಾನ, ಈ ನೆಲದ ಕಾನೂನುಗಳಿಗೆ ಯಾರು ಗೌರವ ಕೊಡೋದಿಲ್ವೋ ಅವರನ್ನು ಕಾನೂನು ತನ್ನ ಚೌಕಟ್ಟಿನ ಅಡಿಯಲ್ಲಿ ಶಿಕ್ಷಿಸುತ್ತೆ, ದಂಡಿಸುತ್ತೆ ಅಷ್ಟೇ.